ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಹೀಗೆ ವಾಕ್ಯದ ಮುಖಾಂತರ ಬರೋದಕ್ಕೆ ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ತಿಂಗಳು ಡಿಸೆಂಬರ್ ತಿಂಗಳು ಎಲ್ಲ ಸಭೆಗಳಲ್ಲಿ, ಎಲ್ಲ ವಿಶ್ವಾಸಿಗಳ ಮನೆಗಳಲ್ಲಿ ಸಡಗರ ಸಂಭ್ರಮ. ಕಾರಣ ಕ್ರಿಸ್ಮಸ್. ನಿಜವಾಗ್ಲೂ ಕ್ರಿಸ್ಮಸ್ ಅನ್ನು ತುಂಬಾ ಸಂತೋಷವಾಗಿ ಆಚರಣೆ ಮಾಡ್ತೇವೆ ನಾವೆಲ್ಲರೂ ಕೂಡ. ಏನು ಈ ಕ್ರಿಸ್ಮಸ್ ಅಂದ್ರೆ, ಯೇಸು ಕ್ರಿಸ್ತನು ನಮಗಾಗಿ ಲೋಕದಲ್ಲಿ ಜನಿಸಿದ ಆ ಶುಭ ದಿನವನ್ನ ನಾವು ಕ್ರಿಸ್ಮಸ್ ಅಂತೇಳಿ ಆರಾಧಿಸ್ತೇವೆ. ಈ ಕ್ರಿಸ್ಮಸ್ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಹೊಸ ಬಟ್ಟೆ ತಗೊಳ್ತೇವೆ, ಮನೆಗಳೆಲ್ಲ ಏನಂತಾರೆ ಸ್ವಚ್ಛ ಮಾಡ್ಕೊಳ್ತವೆ, ಬಣ್ಣ ಹಚ್ತವೆ, ಚರ್ಚ್ ಎಲ್ಲ ಕ್ಲೀನ್ ಮಾಡ್ತವೆ, ಪೇಂಟಿಂಗ್ ಇರುತ್ತೆ, ನಂತರ ಮನೆ ಮೇಲೆ ಸ್ಟಾರ್ ಹಾಕ್ತವೆ. ನೂರಾರು ತರದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ತುಂಬಾ ಸಂತೋಷವಾಗಿ ಆಚರಣೆ ಮಾಡ್ತವೆ ಈ ಕ್ರಿಸ್ಮಸ್ನ. ನಿಜವಾಗ್ಲೂ ಕೂಡ ತುಂಬಾ ಸಂತೋಷ. ಯಾಕಂದ್ರೆ ವರ್ಷಕ್ಕೆ ಒಂದ್ಸರಿ ಈ ಹಬ್ಬ ಬಂದಾಗ ಎಲ್ಲರ ಮನೆಗಳಲ್ಲಿ ಒಂಥರ ಮನಸ್ಸಲ್ಲಿ ಫುಲ್ ಸಂತೋಷವೋ ಸಂತೋಷ, ಒಳ್ಳೇದು. ಆದ್ರೆ ಈ ಕ್ರಿಸ್ಮಸ್ ಹಬ್ಬವನ್ನ ನಾನಾ ಸಭೆಗಳು ಅಥವಾ ನಾನಾ ತರವಾದಂತಹ ವಿಶ್ವಾಸಿಗಳು ನಾನಾ ತರವಾದ ರೀತಿಯಲ್ಲಿ ಆಚರಿಸಿಕೊಳ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಹಬ್ಬ ಅನ್ನುವಂತ ಒಂದು ಕಾನ್ಸೆಪ್ಟ್ನ, ಒಂದು ವಿಷಯನ ತಂದಾಗ ದೇವರು ಅಥವಾ ಯಹೂದ್ಯರು ಕೆಲವು ವಿಷಯಗಳನ್ನ ಹಬ್ಬದಕ್ಕಿಂತ ಮುಂಚೆ ಮಾಡ್ತಾ ಬಂದಿರೋದನ್ನ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವಾಕ್ಯ ಓದೋಣ. ಈಗ ನಾವೆಲ್ಲ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲೇ ಕ್ರಿಸ್ಮಸ್ ಹಬ್ಬನ ಆಚರಿಸ್ತೇವೆ. ಆ ಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕಾಗಿದೆ ನಾವು ಅನ್ನುವಂಥದ್ದು ಒಂದು ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಸೊ ವಾಕ್ಯನ ಓದೋಣ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 55ನೇ ವಚನ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 55ನೇ ವಚನ. ಆಗ ಯಹೂದ್ಯರ ಪಸ್ಕ ಹಬ್ಬ ಹತ್ತಿರವಾಗಿರಲಾಗಿ ಬಹು ಜನರು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಹಳ್ಳಿಗಳಿಂದ ಯೆರೂಸಲೇಮಿಗೆ ಬಂದರು. ಸೊ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಒಂದು ಹಬ್ಬ ನಡೀತಾ ಇದೆ, ಅದು ಪಸ್ಕ ಹಬ್ಬ. ಯೆರೂಸಲೇಮಿನಲ್ಲಿ ಆ ಪಸ್ಕ ಹಬ್ಬ ನಡೆಯೋದಕ್ಕಿಂತ ಮುಂಚಿತವಾಗಿ ಯಹೂದ್ಯರೆಲ್ಲರೂ ಕೂಡ ದೂರ ಪ್ರಾಂತ್ಯಗಳಿಂದ, ಹಳ್ಳಿಗಳಿಂದ ಎಲ್ಲರೂ ಯೆರೂಸಲೇಮಿಗೆ ಬಂದು ಸೇರ್ತಾ ಇದ್ದಾರೆ. ಯಾಕೆಂದ್ರೆ ಪಸ್ಕ ಹಬ್ಬ ಬಂದಿದೆ. ಆಚರಣೆ ಮಾಡೋದಕ್ಕಿಂತ ಮುಂಚೆ ತಮ್ಮನ್ನ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ. ವಾಟ್ ಎ ವಂಡರ್ಫುಲ್ ಸೆಂಟೆನ್ಸ್. ಎಂತ ಅದ್ಭುತವಾದಂತ ವಾಕ್ಯ. ಅಂದ್ರೆ ಈ ಯಹೂದ್ಯರ ಮೈಂಡ್ ನಲ್ಲಿ ಅಥವಾ ಅವರ ಒಂದು ಆಲೋಚನೆಯಲ್ಲಿ ಇರುವಂತ ಒಂದು ವಿಧಾನ ಏನು ಅಂದ್ರೆ, ಹಬ್ಬಕ್ಕಿಂತ ಮುಂಚೆ ನಮ್ಮನ್ನ ಶುದ್ಧೀಕರಿಸಿಕೊಳ್ಳಬೇಕಂತೇಳಿ. ಸೊ ಒಂದು ನಿಮಿಷ ಈ ಪಸ್ಕ ಹಬ್ಬ ಏನು ಅಂತ ಕೇಳೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಇಸ್ರಾಯೇಲರು ಬಿಟ್ಟಿ ಕೆಲಸ ಮಾಡ್ತಾ ಐಗುಪ್ತ ದೇಶದಲ್ಲಿ ನಿಟ್ಟುಸಿರು ಬಿಡುವಾಗ ದೇವರವರನ್ನ ನೋಡಿ, ಅವರ ನಿಟ್ಟುಸಿರನ್ನು ನೋಡಿ ಮೋಶೆಯನ್ನ ನೇಮಕ ಮಾಡಿ ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಹೊರ ತರುವಾಗ ದೇವರು ಇಸ್ರಾಯೇಲರಿಗೆ ಒಂದು ಕಟ್ಟಳೆಯಾಗಿ, ಒಂದು ಆಜ್ಞೆಯಾಗಿ ಈ ಪಸ್ಕ ಹಬ್ಬವನ್ನ ದೇವರೇ ಕೊಟ್ಟದ್ದು. ಇಂಗ್ಲಿಷ್ ನಲ್ಲಿ ಪಾಸ್ ಓವರ್ ಅಂತಾರೆ. ಅಂದ್ರೆ ಅವರು ದಾಟಿ ಬರುವಂಥದ್ದು. ಇಸ್ರಾಯೇಲರು ಈ ಹಬ್ಬವನ್ನು ಹೇಗೆ ಆಚರಿಸಬೇಕೆಂಬುದಾಗಿ ದೇವರು ಹೇಳಿದ್ದಂದ್ರೆ, ಅವರ ಮಂದೆಗಳಲ್ಲಿ ಪೂರ್ಣಾಂಗವುಳ್ಳಂಥದ್ದು, ಅಂದ್ರೆ ಯಾವ ಅವಯವಗಳ ಕೊರತೆ ಇಲ್ಲದಂತ, ನ್ಯೂನ್ಯತೆ ಇಲ್ಲದಂತ ಕುರಿಗಳನ್ನು ಅಥವಾ ಆಡನ್ನು ತೆಗೆದುಕೊಂಡು ಅದನ್ನ ಕಟ್ ಮಾಡಿ ಅದರ ರಕ್ತವನ್ನ ಅವರ ಮನೆಗಳ ಅಡ್ಡ ಮತ್ತು ನಿಲುವು ಪಟ್ಟಿಗಳಿಗೆ ಅಂಟಿಸಿ ಆ ಮಾಂಸವನ್ನ ರಾತ್ರಿ ಅಂದ್ರೆ ನೆಕ್ಸ್ಟ್ ಡೇ ಬರೋದಕ್ಕಿಂತ ಮುಂಚಿತವಾಗಿಯೇ ಅದನ್ನ ಸುಟ್ಟು ತಿನ್ನುವಂಥದ್ದು ಒಂದು ಆಚರಣೆಯನ್ನ ದೇವರು ಕೊಟ್ಟಿದ್ನು. ಯಾಕೆ ಈ ತರ ಮಾಡ್ಬೇಕಾಗಿತ್ತು ಅಂತಂದ್ರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯೆಹೋವ ದೇವರು ಇಸ್ರಾಯೇಲರಿಗೆ ಹೇಳಿದನು, ನೀವು ಆ ಕುರಿ ರಕ್ತವನ್ನ ಅಡ್ಡ ಪತ್ತೆ ನಿಲುವು ಪಟ್ಟಿಗಳಿಗೆ ಅಂಟಿಸುವಾಗ ರಾತ್ರಿ ಸಂಹಾರಕ ದೂತನು ಬಂದಾಗ ಆ ರಕ್ತದ ಗುರುತನ್ನ ಯಾವ ಮನೆಗೆ ನೋಡ್ತಾನೋ ಆ ಮನೆಯನ್ನ ದಾಟಿ ಹೋಗ್ತಾನೆ. ಇಲ್ಲದೆ ಹೋದ್ರೆ ಐಗುಪ್ತ ದೇಶದ ಪ್ರತಿಯೊಂದು ಮನೆಯ ಚೊಚ್ಚಲ ಮಗು ಸಂಹಾರವಾಗುತ್ತೆ. ಇದು ಕೊನೆಯ ಅದ್ಭುತ
ಆ ಇಸ್ರಾಯೇಲರ ಬದುಕಲ್ಲಿ. ಸೊ ಪಸ್ಕ ಹಬ್ಬ ಅಂದ್ರೆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಹೊರತರುವಂಥದ್ದು. ಹೊರತರುವುದಕ್ಕಿಂತ ಮುಂಚೆ ಆ ಕುರಿಯ ರಕ್ತವನ್ನ ಅವರ ಮನೆಗಳ ಅಡ್ಡ ಮತ್ತು ನಿಲುವು ಪಟ್ಟಿಗಳಿಗೆ ಅಂಟಿಸತಕ್ಕದ್ದು. ಸೊ ಆ ಹಬ್ಬದ ಬಗ್ಗೆ ಇನ್ನೊಂದು ಸಾರಿ ಮಾತಾಡೋಣ. ಆದ್ರೆ ಆ ಇಸ್ರಾಯೇಲರನ್ನ ಬಿಡಿಸೋದಕ್ಕಾಗಿ ಆ ಹಬ್ಬವನ್ನ ದೇವರು ನೇಮಕ ಮಾಡಿ ಆ ಹಬ್ಬವನ್ನ ಯಾವುದರ ಸೂಚನೆಯಾಗಿ ಅವರು ಆಚರಿಸ್ತಾ ಇದ್ರು ಅಂತಂದ್ರೆ, ವಾಕ್ಯದಲ್ಲಿ ನೋಡ್ತವೆ, ಇಟ್ ಇಸ್ ಅ ಸಿಂಬಲ್ ಆಫ್ ಲಿಬರೇಷನ್, ಒಂದು ಬಿಡುಗಡೆಯ ಸಂಕೇತ, ಸ್ವಾತಂತ್ರ್ಯದ ಸಂಕೇತ. ಆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ, ಆ ಬಾನಿಸತ್ವದಿಂದ, ಅಂದ್ರೆ ಆ ಬಿಟ್ಟಿ ಕೆಲಸ ಮಾಡಿ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸ್ತಾ ಬದುಕೋ ಆ ದಾಸತ್ವದಿಂದ ಬಿಡಿಸುವುದಕ್ಕೆ ಸೂಚನೆಯಾಗಿ ಈ ಪಸ್ಕ ಹಬ್ಬವನ್ನ ದೇವರು ತಾನೇ ಇಸ್ರಾಯೇಲರಿಗೆ ಆಚರಿಸುವುದಕ್ಕಾಗಿ ನೇಮಕ ಮಾಡಿದ ಮೊದಲನೇ ಹಬ್ಬ ಇದು. ಮೊದಲನೆಯ ಹಬ್ಬ ಇದು. ಸೊ ಇಲ್ಲಿ ಅದನ್ನ ಇಸ್ರಾಯೇಲರ ಆ ಬಾನಿಸತ್ವದಿಂದ ಹೊರಗೆ ತರೋದಕ್ಕಾಗಿ ಪಸ್ಕ ಹಬ್ಬ. ಈ ದಿನ ಕ್ರಿಸ್ಮಸ್ ಹಬ್ಬ ಯಾಕೆ ಅಂತಂದ್ರೆ, ಯೇಸು ಕ್ರಿಸ್ತನು ಮನುಷ್ಯ ಕುಮಾರನು ಈ ಲೋಕದಲ್ಲಿ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಅಂದ್ರೆ ಮನುಷ್ಯರ ಎಲ್ಲರ ಪಾಪಗಳಿಂದ ಬಿಡುಗಡೆಗಾಗಿ ಈ ಕ್ರಿಸ್ಮಸ್ ಹಬ್ಬ. ಆ ಪಸ್ಕ ಹಬ್ಬದಂದು ಪ್ರತಿಯೊಂದು ಮನೆಯಲ್ಲೂ ಕುರಿ ಕಟ್ ಮಾಡಲ್ಪಟ್ಟು ಅದರ ರಕ್ತವು ಹೇಗೆ ಮನೆಗಳ ಅಡ್ಡ ಮತ್ತು ನಿಲುವು ಪಟ್ಟಿಗಳಿಗೆ ಅಂಟಿಸಲ್ಪಡುತ್ತೋ, ಅದೇ ರೀತಿಯಾಗಿ ಈ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಮಗಾಗಿ ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುವಾಗ ಸ್ನಾನಿಕನಾದ ಯೋಹಾನ ಅಂತ ಅದನ್ನೇ, ಇಗೋ ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆ ದಿನ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಾಗಿ ಇಸ್ರಾಯೇಲರೆಲ್ಲರೂ, ಯಹೂದ್ಯರೆಲ್ಲರೂ ಕೂಡ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಆದರೆ ಆಚರಿಸಿಕೊಳ್ಳುವುದಕ್ಕಿಂತ ಮುಂಚೆ ತಮ್ಮನ್ನು ಶುದ್ಧೀಕರಿಸಿಕೊಳ್ತಾ ಇದ್ದಾರೆ. ಎಷ್ಟು ಸುಂದರವಾದಂಥ ವಾಕ್ಯ! ಅಂದ್ರೆ ಹಬ್ಬದಕ್ಕಿಂತ ಮುಂಚೆ ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂತ ಒಂದು ಆಚಾರ ಅಥವಾ ಶುದ್ಧೀಕರಿಸಿಕೊಳ್ಳುವ ಒಂದು ಪದ್ಧತಿ ಏನಿದೆ ತಾನೇ, ಅದು ದೇವರು ನೇಮಕ ಮಾಡಿದ್ದು. ಇವತ್ತು ನಾವು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಹೇಗೆ ಆಚರಿಸ್ತೇವೆ ಅಂತಂದ್ರೆ, ಅದಕ್ಕಾಗಿ ದೇವರಾತ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ. ಕೆಲವೊಂದು ಸಾರಿ ಅರ್ಥಹೀನವಾಗಿ ಆಚರಿಸ್ತವೆ. ಕೆಲವೊಂದು ದೇಶಗಳಲ್ಲಿ ಅಥವಾ ಕೆಲವೊಂದು ಸಂಪ್ರದಾಯದ ಪ್ರಕಾರ, ಈ ಕ್ರೈಸ್ತ ಸಂಪ್ರದಾಯದ ಪ್ರಕಾರ ಅನೇಕರು ಈ ಕ್ರಿಸ್ಮಸ್ ಹಬ್ಬದಲ್ಲಿ ತಿಂತಾರೆ, ಕುಡಿತಾರೆ, ಎಂಜಾಯ್ ಮಾಡ್ತಾರೆ. ಆನಂತರ ಎಂದೂ ಸಭೆಗೆ ಹೋಗ್ಲಾರ್ದವನು ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ಸಭೆಗೆ ಬರ್ತಾನೆ. ಆ ದಿನ ಹೊಸ ಬಟ್ಟೆ ಹಾಕ್ತಾನೆ. ಮತ್ತೆ ಅವನು ಸಭೆಗೆ ಬರೋದು ನೆಕ್ಸ್ಟ್ ಕ್ರಿಸ್ಮಸ್ಗೆ. ಇವೆಲ್ಲವ ಎಲ್ಲೋ ನೋಡ್ತಾ ಇದ್ರೆ ಇದು ದೇವರ ವಿಷಯದಲ್ಲಿ ಅಥವಾ ದೇವರು ಸಂತೋಷ ಪಡುವಂಥದ್ದಲ್ಲ. ಇದು ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ಆದ್ರೆ ವಾಕ್ಯದಲ್ಲಿ ಬರೆದ್ರು ಹಾಗೆ ಆ ಪಸ್ಕ ಹಬ್ಬದಕ್ಕಿಂತ ಮುಂಚೆ ಹೇಗೆ ತಾನೇ ಅವರು ತಮ್ಮನ್ನು ಶುದ್ಧೀಕರಿಸಿಕೊಂಡ್ರು, ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಎಷ್ಟೋ ವರ್ಷಗಳು ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡಿಕೊಂಡಿದ್ದೇವೆ, ಆದ್ರೆ ಮನಃಶುದ್ಧಿ ಇಲ್ಲದಂತಾನೆ. ಎಷ್ಟೋ ಸಾರಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದ್ದೇವೆ, ಪರಿಶುದ್ಧತೆ ಇಲ್ಲದಂತಾನೆ. ಆ ದಿನ ಮಾತ್ರವೇ ಪರಿಶುದ್ಧರಂತೆ ಆಲಯಕ್ಕೆ ಹೋಗಿ ಹೊಸ ಬಟ್ಟೆಗಳನ್ನ ಹಾಕಿ ತಿಂಡಿ ತಿನಿಸುಗಳನ್ನ ಮಾಡಿ ಅನೇಕರಿಗೆ ಕೊಟ್ಟು ನಂತರ ಮತ್ತೆ ಪಾಪದ ಜೀವಿತದಲ್ಲಿ ಬದುಕಿರುವಂತ ಕ್ರೈಸ್ತರು ನಾವು ಅನೇಕರು ಇದ್ದೇವೆ. ಅದಕ್ಕಾಗಿ ದೇವರಾತ್ಮನು ನಮ್ಮ ಜೊತೆ ಮಾತಾಡುವಂತ ವಿಷಯ ಇದು. ಈ ಸಾರಿ ಕ್ರಿಸ್ಮಸ್ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಕ್ರಿಸ್ಮಸ್ನ ಯಾವ ರೀತಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಆ ಕಾರಣ ಜನ್ಮಿತನಾಗಿರುವಂತ ಯೇಸು ಕ್ರಿಸ್ತನು ಹುಟ್ಟಿದ ಕಾರಣ ಏನು? ಮನುಷ್ಯರನ್ನ ಪಾಪದಿಂದ ಬಿಡಿಸೋದಕ್ಕಾಗಿ. ಹಾಗಾದ್ರೆ ಆ ಕಾರಣ ಜನ್ಮಿತನು ಈ ಲೋಕಕ್ಕೆ ಅವತರಿಸಿ ಆ ದೇವರೇ ಮನುಷ್ಯಾವತಾರವನ್ನು ಎತ್ತಿ ಈ ಲೋಕಕ್ಕೆ ಬಂದಿರುವಂತ ಉದ್ದೇಶ ಪಾಪ ಪರಿಹಾರ. ಹಾಗಾದ್ರೆ ಆ ಪಾಪಗಳನ್ನ ಹಿಡ್ಕೊಂಡು ಆ ಪಾಪಗಳ ಜೊತೆಯಲ್ಲಿ ಹೇಗೆ ಕ್ರಿಸ್ಮಸ್ ಮಾಡ್ತೀರಾ ನೀವು? ಹೇಗೆ ಕ್ರಿಸ್ಮಸ್ ಮಾಡೋದಕ್ಕೆ ನಾವು ಆಲೋಚನೆ ಮಾಡ್ತೇವೆ? ತಪ್ಪು ಎಂಬುದಾಗಿ ದೇವರ ಆತ್ಮ ತಿಳಿಸ್ತಾ ಇದ್ದಾನೆ.
ಕ್ರಿಸ್ಮಸ್ ಹಬ್ಬ ಬಂದ ತಕ್ಷಣ ಮನೆಯನ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೇವೆ, ಹೊಸ ಹೊಸ ಪೇಂಟಿಂಗ್ ಮಾಡ್ತೇವೆ, ನಂತರ ಸ್ಟಾರ್ ಹಾಕ್ತೇವೆ. ಹಾಗೇನೆ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಗಳನ್ನೆಲ್ಲ ತೊಳ್ಕೋಬೇಕಾಗಿರೋದು, ಮನೆಗಳನ್ನೆಲ್ಲ ಶುದ್ಧೀಕರಿಸ್ಕೊಳ್ಬೇಕಾಗಿರೋದು. ಆದರೆ ಅವುಗಳನ್ನು ಶುದ್ಧೀಕರಿಸಿದ್ರೆ ತಪ್ಪಿಲ್ಲ, ಆದರೆ ಅವುಗಳಿಗಿಂತ ಪ್ರಾಮುಖ್ಯವಾಗಿ ಮನಸ್ಸನ್ನ ಶುದ್ಧೀಕರಿಸಿಕೊಳ್ಳೋದ್ರಲ್ಲಿದೆ ನಿಜವಾದ ಕ್ರಿಸ್ಮಸ್. ಆ ದಿನ ಇಸ್ರಾಯೇಲರು ಯಹೂದ್ಯರು ಆ ಪಸ್ಕ ಹಬ್ಬವನ್ನ ಆಚರಣೆ ಮಾಡೋದಕ್ಕಿಂತ ಮುಂಚೆ ಹೇಗೆ ತಾನೇ ಆ ದೇವರ ಆಲಯಕ್ಕೆ ಬಂದು ಅಥವಾ ಯೆರೂಸಲೇಮಿಗೆ ಬಂದು ತಮ್ಮನ್ನು ಶುದ್ಧೀಕರಿಸಿಕೊಂಡ್ರೋ, ನಾವು ಕೂಡ ಈ ಕ್ರಿಸ್ಮಸ್ ಹಬ್ಬ ಮಾಡೋದಕ್ಕಿಂತ ಮುಂಚೆ ಆಲಯದಲ್ಲಿ ನಮ್ಮನ್ನು ಶುದ್ಧೀಕರಿಸಿಕೊಂಡು, ಹೌದು ಸ್ವಾಮಿ, ಎಷ್ಟೋ ವರ್ಷಗಳು ಈ ಕುಡುಕುತನದಲ್ಲಿನೇ ಕ್ರಿಸ್ಮಸ್ ಮಾಡಿದ್ದಾನೆ, ಎಷ್ಟೋ ವರ್ಷಗಳು ಈ ಕಣ್ಣಿಂದ ಪಾಪಗಳನ್ನು ಮಾಡ್ತಾನೆ, ಸುಮ್ಮನೆ ಹೆಸರಿಗೆ ಮಾತ್ರ ಕ್ರೈಸ್ತನಂತ ಕ್ರಿಸ್ಮಸ್ ಮಾಡಿದ್ದಾನೆ, ಎಷ್ಟೋ ಸಾರಿ ಸ್ವಾಮಿ ಈ ಲೋಕದ ಪಾಪದ ಜೀವಿತವನ್ನ ಬಿಟ್ಟು ಬಿಡದಂತೆ ಸುಮ್ಮನೆ ಹೆಸರಿಗೆ ಮಾತ್ರ ಕ್ರಿಸ್ಮಸ್ ಮಾಡಿದ್ದಾನೆ. ಈ ಸಾರಿ ಕ್ರಿಸ್ಮಸ್ ಮಾಡ್ತಾನೆ ಪರಿಶುದ್ಧತೆಯಿಂದ. ಯಾಕೆ? ಆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿದ್ದು ಮನುಷ್ಯರ ಪಾಪಗಳನ್ನ ತನ್ನ ಸ್ವರಕ್ತ ಕೊಟ್ಟು ಸಂಪೂರ್ಣವಾಗಿ ಅಳಿಸಿ ಹಾಕೋದಕ್ಕಾಗಿ. ಆ ಕಾರಣ ಜನ್ಮಿತನಾಗಿರುವಂಥ ಯೇಸು ಈ ಲೋಕಕ್ಕೆ ಯಾಕೆ ಬಂದನು ಅನ್ನುವಂಥದ್ದನ್ನು ಮರ್ತೋಗಿ ಆ ಯೇಸುವಿನ ಜನನವನ್ನು ಮಾತ್ರ ನಾವು ಪಾಪದಲ್ಲಿ ಆಚರಿಸಿಕೊಳ್ಳೋದ್ರಲ್ಲಿ ದೇವರು ನಮ್ಮ ವಿಷಯದಲ್ಲಿ ದುಃಖ ಪಡ್ತಾನೆ. ಸಿಂಪಲ್. ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಪಸ್ಕ ಹಬ್ಬನ ನೇಮಕ ಮಾಡಿದನು. ಆ ಪಸ್ಕ ಹಬ್ಬ ಆಚರಿಸುವುದಕ್ಕಿಂತ ಮುಂಚೆ ಯಹೂದ್ಯರು ಯೆರೂಸಲೇಮಿನಲ್ಲಿ ಯೇಸುವಿನ ಕಾಲದಲ್ಲಿ ತಮ್ಮನ್ನು ಶುದ್ಧೀಕರಿಸಿಕೊಂಡ್ರು. ಹಾಗೇನೆ ಈ ಲೋಕದ ಪ್ರತಿಯೊಬ್ಬ ವ್ಯಕ್ತಿ, ಮಾನವ ಜಾತಿ ಪಾಪದ ಅಥವಾ ಪಾಪ ಎನ್ನುವಂತ ಐಗುಪ್ತದಿಂದ ಬಿಡಿಸೋದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನ ನೇಮಕ ಮಾಡಿ ಈ ಲೋಕಕ್ಕೆ ಕಳಿಸಿದನು. ಆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದ ಆ ದಿನವೇ ಕ್ರಿಸ್ಮಸ್. ಇಸ್ರಾಯೇಲರ ಬಿಡುಗಡೆಗಾಗಿ ಪಸ್ಕ ಹಬ್ಬ, ಮಾನವ ಕುಲ ರಕ್ಷಣೆಗಾಗಿ ಈ ಕ್ರಿಸ್ಮಸ್ ಹಬ್ಬ. ಆ ಪಸ್ಕ ಹಬ್ಬದಕ್ಕಿಂತ ಮುಂಚೆ ಅವರು ಶುದ್ಧೀಕರಿಸಿಕೊಂಡ್ರು. ಕ್ರಿಸ್ಮಸ್ ಹಬ್ಬಕ್ಕಿಂತ ಮುಂಚೆ ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಳ್ಳೋಣ. ಖಂಡಿತವಾಗಿ ಶುದ್ಧೀಕರಣದಿಂದ ಆಚರಿಸುವಂತ ಈ ಹಬ್ಬದಲ್ಲಿ ನಿನಗೆ ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ, ನಿಜವಾದ ಆತ್ಮನ ಆನಂದವಿರುತ್ತೆ. ಒಂದು ವೇಳೆ ಮನಸ್ಸಲ್ಲಿ ಪಾಪ, ದ್ವೇಷಗಳು, ಅಸೂಯೆ, ಈ ಲೋಕದ ಎಲ್ಲ ಕೆಟ್ಟತನದಿಂದ ಇಟ್ಟುಕೊಂಡು ಹಬ್ಬ ಮಾಡಿದ್ರೆ ಅಥವಾ ಆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರೆ ಆ ಸಮಯದಲ್ಲಿ ಮಾತ್ರವೇ ನಿನಗೆ ಸಂತೋಷ ಅನಿಸುತ್ತೆ. ಆದರೆ ನಿನ್ನಲ್ಲಿ ನನ್ನಲ್ಲಿರುವಂತಹ ಆ ಮಲಿನತ್ವ ಮತ್ತೆ ಅಸಮಾಧಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ಈ ಸಾರಿ ಕ್ರಿಸ್ಮಸ್ ಆಚರಣೆ ಮಾಡುವ ಪ್ರೀತಿಯ ಸಭೆ, ಪ್ರೀತಿಯ ಸಹೋದರ ಸಹೋದರೇ, ಶುದ್ಧೀಕರಿಸಿಕೊಳ್ಳೋಣ. ಸಂತೋಷವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಆತನ ಈ ಲೋಕಕ್ಕೆ ಬಂದಿದ್ದೆ ಕೆಟ್ಟು ಹೋಗಿರೋನು ಹುಡುಕಿ ರಕ್ಷಿಸುವುದಕ್ಕಾಗಿ. ಒಬ್ಬ ಪಾಪಿ ಆತನ ಕಡೆ ತಿರುಗಿದರೆ ಪರಲೋಕದಲ್ಲಿ ಆತನ ಹಬ್ಬ ಮಾಡ್ಕೊಳ್ತಾನೆ. ಅದು ನಿಜವಾದ ಹಬ್ಬ. ನೀನು ಪರಲೋಕದಲ್ಲಿ ಒಂದು ಹಬ್ಬವನ್ನು ಮಾಡಿಸುವ ಥರ ನೀನು ಬದಲಾಗೋದಾದರೆ ಕ್ರಿಸ್ಮಸ್ ಹಬ್ಬ ಮಾಡುವಾಗ ದೇವರು ಸಂತೋಷಿಸ್ತಾನೆ. ಅದಕ್ಕಾಗಿ ಪರಿಶುದ್ಧತೆಯಿಂದ ನಮ್ಮನ್ನು ಶುದ್ಧೀಕರಿಸಿಕೊಂಡು ಕ್ರಿಸ್ಮಸ್ ಹಬ್ಬ ಮಾಡೋಣ. ದೇವರು ಸಂತೋಷಿಸ್ತಾನೆ, ನಾವು ಸಂತೋಷವಾಗಿರ್ತೇವೆ. ಗಾಡ್ ಬ್ಲೆಸ್ ಯು.